A two-digit number is obtained by either multiplying the sum of the digits by 8 and then subtracting by 5, or by multiplying by multiplying the difference of the digits by 16 and then adding 3. Find the number. ನಾನು ಪುಟ್ಟು ನೋಟ್ ಬರ್ತೀನಿ ಇಲ್ಲಿ. ಟೆನ್ಸ್ ಪ್ಲೇಸ್ ಇಸ್ ಲಾರ್ಜರ್ ದೆನ್ ದ ಯೂನಿಟ್ ಪ್ಲೇಸ್. ಅದೇನಕ್ಕೆ ಬರದೆ ಅಂತ ಹೇಳಿ ಹೋಗ್ತಾ ಹೋಗ್ತಾ ಅರ್ಥ ಆಗುತ್ತೆ. ಹಾಂ, ಮೊದಲೇದಾಗಿ ಏನು ಮಾಡ್ಕೊಬೇಕು ನಾವು ನೋಡಿ, ಇಲ್ಲಿ ರಿವಿಷನ್ ಮಾಡಿ ಒಂದ್ಸತಿ. ಯಾವುದೇ ಒಂದು ಟೂ ಡಿಜಿಟ್ ನಂಬರಲ್ಲಿ ನಿಮಗೆ ಯೂನಿಟ್ ಪ್ಲೇಸು ಟೆನ್ಸ್ ಪ್ಲೇಸ್ ಇರುತ್ತೆ ಅಲ್ವಾ. ಅದನ್ನು ನಾವು ಎಕ್ಸ್ ಆ್ಯಂಡ್ ವೈ ಅಂತ ತೊಗೊಳ್ತೀವಿ. ಲೆಟ್ ಎಕ್ಸ್ ಬಿ ದ ಟೆನ್ಸ್ ಪ್ಲೇಸ್ ಡಿಜಿಟ್ ಆ್ಯಂಡ್ ವೈ ದ ಯೂನಿಟ್ ಪ್ಲೇಸ್ ಡಿಜಿಟ್. ಸರಿನಾ? ನಂಬರ್ ಏನಾಗುತ್ತೆ ಅವಾಗ? ದೆನ್ ದ ನಂಬರ್ ವಿಲ್ ಬಿ ಈಕ್ವಲ್ ಟು 10x ಪ್ಲಸ್ ವೈ ಆಗುತ್ತೆ ಅಲ್ವಾ. ನಿಮಗೋಸ್ಕರ ಇದು ಸಮ್ ಆಫ್ ಡಿಜಿಟ್ಸ್, ಇದೆಲ್ಲ ಗೊತ್ತಿರಬೇಕು. ಸಮ್ ಆಫ್ ಡಿಜಿಟ್ ಏನಾವಾಗ ಡಿಜಿಟ್ ಅಂತ ಹೇಳಿದ್ರೆ ಎಕ್ಸು ಮತ್ತು ವೈ ಹುಡುಗರ, ಸೊ ಎಕ್ಸ್ ಪ್ಲಸ್ ವೈ. ದೆನ್ ದ ಡಿಫ್ರೆನ್ಸ್ ಇನ್ ದ ಡಿಜಿಟ್ಸ್, ಡಿಫ್ರೆನ್ಸ್ ಇನ್ ದ ಡಿಜಿಟ್ಸ್ is equal to x minus y. ಏನಕ್ಕಂತ ಹೇಳಿದ್ರೆ ಇಲ್ಲಿ x is greater than y. The number itself is equal to 8 times of ಇಲ್ಲಿ ಒಂದ್ಸತಿ ಓದಬೇಕಾಗುತ್ತೆ. The two digit number is obtained by either multiplying the sum of the digits. Sum of the digits ಏನೋ x plus y, ಏನ್ ಜೊತೆ ಮಲ್ಟಿಪ್ಲೈ ಮಾಡ್ತೀವಿ 8 and then subtracting with 5 ಅಂತ ಹೇಳ್ತಾರೆ. ಸರಿನಾ? ಸೊ ಇವಾಗೇನು ನಂಬರ್ ಏನಿದೆ 10x ಪ್ಲಸ್ ವೈ ಇದೆ. ಸೊ ದಿಸ್ ವಿಲ್ ಬಿ ಈಕ್ವಲ್ ಟು 8x ಪ್ಲಸ್ 8y ಮೈನಸ್ 5. ಸೊ ಇಲ್ಲಿವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡಿದ್ರೆ ಸೊ 10x ಮೈನಸ್ 8x ಪ್ಲಸ್ 1y ಮೈನಸ್ 8y ಇಸ್ ಈಕ್ವಲ್ ಟು ಮೈನಸ್ 5. ದಿಸ್ ಇಸ್ 2x ಮೈನಸ್ 7y ಇಸ್ ಈಕ್ವಲ್ ಟು ಮೈನಸ್ 5. ದಿಸ್ ಇಸ್ ಈಕ್ವೇಷನ್ 1. ನೆಕ್ಸ್ಟು ನಂಬರ್ ಇಸ್ ಆಲ್ಸೋ ಒಪ್ಟೈನ್ಡ್ ಬೈ ಮಲ್ಟಿಪ್ಲೈಯಿಂಗ್. ಗೊತ್ತಾಯ್ತಲ್ಲ, ನಂಬರ್ ಒಪ್ಟೈನ್ಡ್ ಅಂತ ಹೇಳಿದ್ರೆ ಹುಡುಗರ ಸಿಗೋದು. ಬಟ್ ನಂಬರ್ ಏನು ಅಂತ ಹೇಳಿ ಗೊತ್ತಿದೆಯಲ್ಲ, 10x ಪ್ಲಸ್ ವೈ. ಸೊ ಅದನ್ನು ಈಕ್ವೇಟ್ ಮಾಡ್ಬೋದು, ಇಲ್ಲ ಅಂತ ಹೇಳಿ ನಮಗೆ ಈಕ್ವೇಷನ್ ಬರೋಲ್ಲ. ಸೊ ಈ ಥರ ನೀವು ಅರ್ಥ ಮಾಡ್ಕೊಂಡು ಮುಂದುವರಿಬೇಕು. ಗೊತ್ತಾಯ್ತಾ? ನಿಮಗೆ ಈಕ್ವೇಷನ್ ಹೇಗೆ ಸಿಗೋದು ಅಂತ ಹೇಳಿದ್ರೆ ಇಲ್ಲೊಂದು ಎಕ್ಸ್ಪ್ರೆಷನ್ ಅಲ್ಲೊಂದು ಎಕ್ಸ್ಪ್ರೆಷನ್ ಇರಬೇಕು. ಸೊ ದ ನಂಬರ್ ಇಟ್ ಸೆಲ್ಫ್ ಇಸ್ 10x ಪ್ಲಸ್ ವೈ ಅಲ್ವಾ. ಸೊ ಹಾಗಾಗಿ ಇದನ್ನು ಮಾಡ್ಬೋದು. The number is obtained by multiplying the difference x minus y. Difference ಅದ್ರ ಜೊತೆಗೆ 16 ಜೊತೆ ಮಲ್ಟಿಪ್ಲೈ ಮಾಡಬೇಕು and then add 3. ನೋಡ್ಕೊಳ್ಳಿ ಒಂದ್ಸತಿ, ಸರಿ ಇದೆಯಾ? ಸರಿ ಇದೆಯಲ್ವಾ? ಸೊ 10x ಪ್ಲಸ್ ವೈ ಇಸ್ ಈಕ್ವಲ್ ಟು 16x ಮೈನಸ್ 16y ಪ್ಲಸ್ 3. ಸರಿ ತಾನೆ? ಇವಾಗ ಇದನ್ನು ಟ್ರಾನ್ಸ್ಪೋಸ್ ಮಾಡ್ತು ಅಂತ ಹೇಳಿದ್ರೆ 10x ಮೈನಸ್ 16x plus 1y plus 16y is equal to 3. ಇದಾಯಿತು ಅಂದಮೇಲೆ ಮೈನಸ್ 6x ಪ್ಲಸ್ 17y is equal to 3 ಅಲ್ವಾ. ಇದು ನಮ್ಮ ಈಕ್ವೇಷನ್ 2. ಇವಾಗ ಏನು ಮಾಡಬೇಕು? ಈಕ್ವೇಷನ್ 1 ಇಟ್ಟು ಸಾಲ್ವ್ ಮಾಡಬೇಕು. ಹೇಗೆ ಮಾಡ್ತೀವಿ ನೋಡಿ, ಇಲ್ಲಿ 1ನಲ್ಲಿ 2x ಇದೆ, 2ಅಲ್ಲಿ ಮೈನಸ್ 6x ಇದೆ. ಸೊ ಏನು ಮಾಡ್ಬೋದು ಇದನ್ನು ನಾವು ಅಂತ ಹೇಳಿದ್ರೆ 1 ಟೈಮ್ ಆಫ್ ಈಕ್ವೇಷನ್ 1 ಇಂಟು 3 ಪ್ಲಸ್ ಈಕ್ವೇಷನ್ 2 ಮಾಡ್ಕೊಬೋದು ಅಂತ ಹೇಳಿದ್ರೆ ದಿಸ್ ವುಡ್ ಬಿ 6x ಮೈನಸ್ 21y ಇಸ್ ಈಕ್ವಲ್ ಟು ಮೈನಸ್ 15 ಮೈನಸ್ 6x ಪ್ಲಸ್ 17y ಇಸ್ ಈಕ್ವಲ್ ಟು 3. ಅಲ್ವಾ? ಇದು ಕಟ್ಟಾಗುತ್ತೆ. ಇದು ವ್ಯತ್ಯಾಸ ಬಂದು ಮೈನಸ್ 4y ಇಸ್ ಈಕ್ವಲ್ ಟು ಮೈನಸ್ 12 ಡಿವೈಡ್ ಬೈ ನೆಗೆಟಿವ್ 4 y is equal to 3. So we are going to substitute y in 1 ಅಲ್ವಾ. ಕಂಡುಹಿಡಿಯಲೇಬೇಕು, ಹಾಗಾಗಿ ಇದನ್ನು ಮಾಡ್ಕೊಂಡು ಹೋಗ್ಬೇಕಾಗುತ್ತೆ ನಾವು. ಅದು 2x ಮೈನಸ್ 7 ಇಂಟು 3
ಇಸ್ ಈಕ್ವಲ್ ಟು -5 ಇದೆ ಅಲ್ವಾ. ಸೊ ಇದು 2x ಈಸ್ ಈಕ್ವಲ್ ಟು -5 + 21. ಸೊ ವ್ಯತ್ಯಾಸ ಬಂದು 16. ಸೊ x ಈಸ್ ಈಕ್ವಲ್ ಟು 8. And therefore the number is equal to 80 or 8 into 10 plus 3. That is 83. That is your answer. ಅಷ್ಟೇ ಅಲ್ವಾ. ಫೈನ್ ದ ನಂಬರ್, ದಟ್ ವುಡ್ ಬಿ ಯೋರ್ ನಂಬರ್. ಕರೆಕ್ಟಾ? ಹಾಂ, ಪಾಸ್ ಮಾಡಿಕೊಂಡು ನೋಡ್ಕೊಳ್ರಿ. ಇಲ್ಲಿ ಏನಂತ ಹೇಳಿದ್ರೆ ನಂಬರ್ ಈಸ್ ಈಕ್ವಲ್ ಟು ಅಂತ ಹೇಳಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡ್ತೀವಲ್ಲ ಅದೇ ಮುಖ್ಯ. ಇದರಲ್ಲಿ ನೀವು ತಪ್ಪು ಮಾಡೋದು ಸಬ್ಸ್ಟಿಟ್ಯೂಟಿಂಗ್. ಈ ಸಬ್ಸ್ಟಿಟ್ಯೂಟ್ ಮಾಡೋದು ಅರ್ಥ ಆಯಿತು ಅಂತ ಹೇಳಿದ್ರೆ ಏನಕ್ಕೆ ಅದು ಅಂತ ಹೇಳಿ 10x + 5. ತುಂಬ ಜನ ಅದು ಗೊತ್ತಾಗಲ್ಲ. ಬಟ್ ದ ನಂಬರ್ ಇಸ್ 10x + 5 ಅಕಾರ್ಡಿಂಗ್ ಟು ಅವರ್ ಸ್ಟೇಟ್ಮೆಂಟ್ ಅಲ್ವಾ. ಹಾಗಾಗಿ ವಿ ಕ್ಯಾನ್ ಈಕ್ವೇಟ್ ಇಟ್. ಸರಿ ತಾನೆ? ಸೊ ಆ ಥರ ನೀವು ಯೋಚನೆ ಮಾಡಿಕೊಂಡು ಕಲಿಬೇಕು. ಪಾಸ್ ಮಾಡ್ಕೊಂಡು ನೋಡ್ಕೊಳ್ರಿ.